ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಹಾರ ರಾಜಕೀಯದಲ್ಲಿ ಇದೀಗ ಹೊಸ ಶಕೆ ಆರಂಭವಾಗಿದೆ. ರಾಜ್ಯಸಭಾ ಚುನಾವಣೆಗೆ ನಿತೀಶ್ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಬಿಹಾರವನ್ನ ಬಿಟ್ಟು ಡೆಲ್ಲಿಗೆ ಸಿಎಂ ನಿತೀಶ್ ಕುಮಾರ್ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಹಾಗಾಗಿ ಬಿಹಾರ ರಾಜಕೀಯದಲ್ಲಿ ಇದು ಒಂದು ರೀತಿ ಹೊಸ ಶಕೆಯ ಆರಂಭ. ಇನ್ನು ಅಮಿತ್ ಶಾ ಅವರ ಸಮ್ಮುಖದಲ್ಲಿ ರಾಜ್ಯಸಭೆಗೆ ಉಮೇದುವಾರಿಕೆಯನ್ನ ಮಾಡಲಾಗುತ್ತೆ. 2 ದಶಕಗಳ ಬಿಹಾರ ರಾಜ್ಯದ ದರ್ಬಾರ್ಗೆ ಇದೀಗ ಮುಕ್ತಿ ಸಿಗುತ್ತಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಬಿಹಾರ ರಾಜಕೀಯದಲ್ಲಿ ಪ್ರಮುಖವಾದಂತಹ ಬೆಳವಣಿಗೆ ಆಗಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಬಿಹಾರ ವಿಧಾನಸಭೆಯಲ್ಲಿ ರಾಜ್ಯಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಹಾಗಾಗಿ ಇದು ಬಹಳಷ್ಟು ಪ್ರಮುಖ ಬೆಳವಣಿಗೆಗೆ ಕಾರಣವಾಗ್ತಾ ಇದೆ. ಬಿಹಾರವನ್ನ ಬಿಟ್ಟು ದೆಹಲಿಗೆ ಸಿಎಂ ನಿತೀಶ್ ಕುಮಾರ್ ಹೋಗಲಿದ್ದು ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗತ್ತೆ. 2 ದಶಕಗಳ ಬಿಹಾರ ರಾಜ್ಯದ ದರ್ಬಾರ್ಗೆ ಹಾಗಾದ್ರೆ ಈಗ ಮುಕ್ತಿ ಸಿಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಆರಂಭವಾಗಿದೆ. ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ನಂತರದಲ್ಲಿ ಈ ಚರ್ಚೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆಯ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ಬಿಹಾರದ ಮುಖ್ಯಮಂತ್ರಿ ಆಗುವಂತ ಸಂಭವ ಇದೆ. ನಿತೀಶ್ ಪುತ್ರ ನಿಶಾಂತ್ ಕುಮಾರ್ ಡಿಸಿಎಂ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿತೀಶ್ ಕುಮಾರ್ ರಾಜ್ಯಸಭೆಯ ನಡೆ ಜೆಡಿಯುಗೆ ಒಂದು ರೀತಿ ತೀವ್ರ ಹಿನ್ನಡೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ನಿತೀಶ್ ನಡೆಗೆ ಜೆಡಿಯು ಮುಖಂಡರು ಹಾಗೆ ಕಾರ್ಯಕರ್ತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ನಂತರ ಬಿಹಾರದಲ್ಲಿ ಹೊಸ ಸರ್ಕಾರದ ರಚನೆಯ ಬಗ್ಗೆ ಚರ್ಚೆಗಳು ತೀವ್ರಗೊಳ್ತಾ ಇದೆ. ಈ ನಡೆಯನ್ನ ಬಿಹಾರ ರಾಜಕೀಯ ವಲಯದಲ್ಲಿ ಪ್ರಮುಖವಾದಂತಹ ಬದಲಾವಣೆಯ ಆರಂಭ ಅಂತ ಹೇಳಿ ನೋಡಲಾಗ್ತಾ ಇದೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಜೊತೆಗೆ ಜೆಡಿಯುಗೆ ಈ ನಡೆ ಭಾರಿ ಹಿನ್ನಡೆಯನ್ನ ಉಂಟು ಮಾಡಲಿದ್ದು ಬಿಹಾರದಲ್ಲಿ ಬಿಜೆಪಿ ಆಧಿಪತ್ಯಕ್ಕೆ ಇದು ಮೊದಲ ಆರಂಭ ಅನ್ನುವಂಥ ಚರ್ಚೆಗಳು ಕೂಡ ಇದೀಗ ಆರಂಭ ಆಗಿದೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅವರ ರಾಜ್ಯಸಭಾ ಉಮೇದುವಾರಿಕೆ ಸುದ್ದಿ ಜೆಡಿಯು ನಾಯಕರು, ಕಾರ್ಯಕರ್ತರು ಮತ್ತು ಬೆಂಬಲಿಗರಲ್ಲಿ ಮತ್ತಷ್ಟು ಅಸಮಾಧಾನವನ್ನ ಉಂಟು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ವಿಷಯದ ಕುರಿತಂತೆಯೂ ಕೂಡ ಈಗಾಗಲೇ ಮತ್ತಷ್ಟು ಚರ್ಚೆಗಳು ಆಗ್ತಾ ಇದೆ. ನಾಮನಿರ್ದೇಶನಗಳ ನಂತರದಲ್ಲಿ ಅಮಿತ್ ಶಾ ಅವರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಇತರ ಎನ್ಡಿಎ ನಾಯಕರನ್ನ ಭೇಟಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಆ ಒಂದು ಸಭೆಯನ್ನ ನಡೆಸಿ ಹೊಸ ಸರ್ಕಾರವನ್ನ ರಚಿಸುವ ಸೂತ್ರದ ಕುರಿತಂತೆಯೂ ಕೂಡ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆಗಳು ಇದೆ. ಒಟ್ಟಾರೆಯಾಗಿ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಇದೀಗ ನಿತೀಶ್ ಕುಮಾರ್ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಅಮಿತ್ ಶಾ ಸಮ್ಮುಖದಲ್ಲಿ ರಾಜ್ಯಸಭೆಗೆ ಉಮೇದುವಾರಿಕೆಯನ್ನ ಮಾಡಲಾಗುತ್ತೆ.